ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಸುನಾಮಿ, ಅನುದಾನ ಸಿಗದಿರಲು ಗ್ಯಾರಂಟಿ ಕಾರಣ ಎಂದ ಬಿಆರ್ ಪಾಟೀಲ್. ದೆಹಲಿ ದಂಡಯಾತ್ರೆ ಹೊರಡಲು ಸಚಿವರ ತಯಾರಿ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ಬಿವೈವಿ ಬಣ ಬೆನ್ನಲ್ಲೇ ದೇವರ ಮೊರೆ ಹೋದ ಭಿನ್ನರು. ಚಾಮುಂಡೇಶ್ವರಿ ದರ್ಶನ ಪಡೆದ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಕೇಸರಿ ಕೋಟೆಯಲ್ಲಿ ಟೆಂಪಲ್ ರನ್ ಶುರು. ರಾಮನಗರದಲ್ಲಿ ಮತ್ತೆ ದಳಪತಿ ವರ್ಸಸ್ ಬಂಡೆ ಸಮರ. ಜೆಡಿಎಸ್ ಕಾರ್ಯಕರ್ತರಿಗೆ ಡಿಕೆಶಿ ಓಪನ್ ಆಫರ್. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ. ರಾಮನಗರ ಕಣ್ವ ಜಲಾಶಯದಲ್ಲಿ ಕೈ ನಾಯಕರ ಬೋಟಿಂಗ್. ವಾಟರ್ ಬೈಕ್ ರೈಡ್ ವೇಳೆ ನೀರಿಗೆ ಬಿದ್ದ ಸುರೇಶ್, ಸಿಪಿವೈ, ಈಜಿ ದಡ ಸೇರಿದ ನಾಯಕರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಶೇಕ್ ಮತ್ತೆ ಮುನ್ನೆಲೆಗೆ ಬಂದ ಡಿಕೆಶಿ. ಮುಂದಿನ ಸಿಎಂ ಘೋಷಣೆ. ಚನ್ನಪಟ್ಟಣ ಸಮಾವೇಶದಲ್ಲಿ ಬಾಲಕೃಷ್ಣ ಬಹುಪರಾಗ್. ಮೈಕ್ರೋ ಫೈನಾನ್ಸ್ ರಕ್ಕಸರ ವಿರುದ್ಧ ರಿಪಬ್ಲಿಕ್ ಸಮರ. ಬಡ್ಡಿ ಕೋರರ ಮುಖವಾಡ ಬಯಲು. ನಾಳೆಯೇ ಸರ್ಕಾರದ ಸುಗ್ರೀವಾಜ್ಞೆ ಜಾರಿ ಸಾಧ್ಯತೆ. ರಾಜ್ಯದಲ್ಲಿ ಅಳಿದುಳಿದ ಮಾವೋವಾದಿಗಳು ಸರೆಂಡರ್. ಖಾಕಿ ಮುಂದೆ ಶರಣಾದ ನಕ್ಸಲ್ ಲಕ್ಷ್ಮಿ. ಕರುನಾಡಲ್ಲಿ ಕೆಂಪು ಉಗ್ರರ ಅಧ್ಯಾಯ ಖತಮ್. ದೆಹಲಿಯ ಮಧ್ಯಮ ವರ್ಗದ ಮೇಲೆ ಮೋದಿ ಕಣ್ಣು. ಚುನಾವಣಾ ಭಾಷಣದಲ್ಲಿ ಹೊಸ ತೆರಿಗೆ ನೀತಿ ಪ್ರಸ್ತಾಪ. ಸ್ಲಂಗಳನ್ನ ನಾಶ ಮಾಡಲ್ಲ ಎಂದು ಪ್ರಧಾನಿ ಅಭಯ. ಕುಂಭಮೇಳದಲ್ಲಿ ನಾಳೆ 3ನೇ ಪುಣ್ಯಸ್ನಾನ. ವಸಂತ ಪಂಚಮಿ ಹಿನ್ನೆಲೆ ಪ್ರಯಾಗ್ರಾಜ್ನಲ್ಲಿ ಜನಸಾಗರ. ಭಕ್ತರ ನಿಯಂತ್ರಣಕ್ಕೆ ವಿಶೇಷ ವ್ಯವಸ್ಥೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ವಾಟರ್ ಬೈಕ್ ರೈಡ್ ವೇಳೆ ಕೈ ನಾಯಕರು ನೀರಿಗೆ ಬಿದ್ದಿದ್ದಾರೆ. ಕಣ್ವ ಜಲಾಶಯದಲ್ಲಿ ನೀರಿಗೆ ಬಿದ್ದಂಥ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ವೋಟಿಂಗ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಿದ್ದಾರೆ ಡಿಕೆ ಸುರೇಶ್ ಹಾಗೂ ಸಿಪಿ ಯೋಗೇಶ್ವರ್ ಅವರು. ಒಂದೇ ವಾಟರ್ ಬೈಕ್ನಲ್ಲಿ ರೈಡ್ ಮಾಡ್ತಾ ಇದ್ದಂಥ ನಾಯಕರು. ಸಿಪಿ ಯೋಗೇಶ್ವರ್ ಅವರನ್ನ ಕೂರಿಸಿಕೊಂಡು ಡಿಕೆ ಸುರೇಶ್ ಅವರು ರೈಡನ್ನು ಮಾಡ್ತಾ ಇದ್ರು. ಯಾವಾಗ ವಾಟರ್ ಬೈಕ್ ಬೀಳುತ್ತೋ ಇಬ್ಬರು ಕೂಡ ಈಜಿ ದಡ ಸೇರಿದ್ದಾರೆ. ಕಣ್ವ ಜಲಾಶಯದಲ್ಲಿ ಇವತ್ತು